ನಮ್ಮ ಹೈಟ್ ಕಡಿಮೆ ಆಗತ್ತಾ? ಇದು ಯಾರು ನಂಬಕ್ಕಾಗಲ್ಲ. ಹೌದು, ಕಡಿಮೆ ಆಗುತ್ತೆ. ನಾವು ಎಲ್ಲರೂ ಗಮನ ಹರಿಸಿದ್ರ ಬಗ್ಗೆ ಅಂತಂದ್ರೆ ನಮ್ಮ ಹೈಟ್ ಬರೀ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ಕಲ್ಪನೆಯಲ್ಲೇ ಇರ್ತೀವಿ. ಆದ್ರೆ ಸರ್ಟನ್ ಏಜ್ ಆದ ನಂತರ ನಮ್ಮ ಹೈಟ್ ಕಡಿಮೆ ಆಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗ್ತೀವಿ. ಈಗ 40 ಇಯರ್ಸ್ ಆದ ನಂತರ 40 to 50 ಇಯರ್ಸ್ ಆಗಷ್ಟಿಗೆ 10 ಇಯರ್ಸ್ ಗ್ಯಾಪ್ ಅಲ್ಲಿ, ಒಂದು ಡಿಕೇಡ್ ಅಲ್ಲಿ ನಿಮ್ಮ ಹೈಟ್ 1 ಸೆಂಟಿಮೀಟರ್ ಕಡಿಮೆ ಆಗಿರುತ್ತೆ. 50 to 60 ಇಯರ್ಸ್ ಅಲ್ಲಿ ಇನ್ನೊಂದು ಸೆಂಟಿಮೀಟರ್ ಆಡ್ ಆಗಿರುತ್ತೆ. ಆಮೇಲೆ 60 to 70 ಅಷ್ಟಿಗೆ 3 ಸೆಂಟಿಮೀಟರ್ ಮಿನಿಮಮ್ ಹೈಟ್ ಕಡಿಮೆ ಆಗಿರುತ್ತೆ. ಯಾಕಾಗುತ್ತೆ ಈ ತರ ಹೈಟ್ ಕಡಿಮೆ ಆಗಬೇಕು ಅಂತಂದ್ರೆ, ಒಂದು ನಾವು ಮೇಲ್ಗಡೆಯಿಂದ ನೋಡ್ಕೊಂಡು ಬಂದ್ರೆ ಬ್ಯಾಕ್ ಬೋನ್ ಅಲ್ಲಿ ಇರುವಂತಹ ಕುಷನ್ಸ್ ಇರುತ್ತೆ ನೋಡಿ, ಡಿಸ್ಕ್ ಅಂತ ಹೇಳ್ತೀವಿ. ಆ ಡಿಸ್ಕ್ ಏನಾಗುತ್ತೆ, ಹೈಟ್ ಕಡಿಮೆ ಹಾಕೊಂಡು ಬರ್ತಾ ಹೋಗುತ್ತೆ. ಅದರಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಬ್ಯಾಕ್ ಬೋನು ಏನಾಗುತ್ತೆ, ಅದರದ್ದು ಆಸ್ಟಿಯೋಪೋರೋಸಿಸ್ ಆಗಿ ಕೆಲವು ಕಂಪ್ರೆಷನ್ ಆಗಿ ಅದ್ರದ್ದು ಹೈಟ್ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಮಸಲ್ಸ್, ಬ್ಯಾಕ್ ಮಸಲ್ಸ್, ಅಬ್ಡಾಮ್ ಮಸಲ್ಸ್ ಏನಾಗ್ತವೆ, ವೀಕ್ ಆಗಿ ಬೆನ್ನು ಭಾಗಕ್ಕೆ ಶುರು ಆಗ್ತಾ ಹೋಗುತ್ತೆ. ಅದೇ ತರ ನೀವು ಕೆಳಗಡೆ ಬರ್ತಾ ಹೋಗ್ತಾ ಇದ್ದಂಗೆ ತುಟ್ಟಲ್ಲಿ ಮುಂಚೆ ಆರ್ಚ್ ಇರುತ್ತೆ, ಏಜ್ ಆಗ್ತದಂಗೆ ಏನಾಗುತ್ತೆ, ಆರ್ಚು ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವು ನ್ಯೂಟ್ರಿಷಸ್ ಡಯಟ್ ತಗೋತಾ ಹೋಗ್ಬೇಕು. ಮೂಳೆ ಗಟ್ಟಿಯಾಗುವಂಥ ವಿಟಮಿನ್ D3, ಕ್ಯಾಲ್ಸಿಯಂ ಈ ಥರದ ಅವಶ್ಯಕತೆ ಇದೆ, ತಗೋತಾ ಹೋಗ್ಬೇಕು. ಆಮೇಲೆ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು. ನಮ್ಮ ಮಸಲ್ ಸ್ಟೋನ್ನ ಗಟ್ಟಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಫ್ರಾಕ್ಚರ್ಸ್ ಆಗದಂಗೆ ನೋಡ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ನಾವು ಪ್ರಿಕಾಷನ್ಸ್ ತಗೊಂಡ್ರೆ ನಮ್ಮ ಹೈಟನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಈ ಮಾಹಿತಿಯನ್ನು ನಾವು ಎಲ್ಲರಿಗೂ ಶೇರ್ ಮಾಡಿ ಇದ್ರ ಬಗ್ಗೆ ಅರಿವನ್ನು ಮೂಡಿಸಿ.